ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಪ್ರತಿದಿನ ಭದ್ರಾ ಡ್ಯಾಮ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇಷ್ಟೊತ್ತಿಗಾಗಲೇ ಮುಂಗಾರು ಭತ್ತದ ಬೆಳೆಗಳಿಗೆ ಭದ್ರಾ ಡ್ಯಾಮಿನಿಂದ ಕಾಲುವೆಗಳಿಗೆ ನೀರು ಬಿಡಬೇಕಾಗಿತ್ತು. ಇಲ್ಲಿ ತನಕ ಆದರೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಭದ್ರಾ ಡ್ಯಾಮ್ ಅಥಾರಿಟಿ ಕಡೆಯಿಂದ. ನನಗೇನೋ ಈ ಮುಂಗಾರು ಭತ್ತದ ಬೆಳೆಗೆ ನೀರು ಕೊಡಲ್ಲ ಅನಿಸುತ್ತೆ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನೀರು ಕೊಡ್ತಾನೋ ಅಥವಾ ಕೊಡಲ್ಲ ಅಂತ. ಬನ್ನಿ ಸ್ನೇಹಿತರೆ, ಇವತ್ತು ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ದಿನಾಂಕ 15/8/2026. ಡ್ಯಾಮ್ನ ನೀರಿನ ಮಟ್ಟ 172 ಅಡಿ 9 ಇಂಚ್ ಇದೆ ಸ್ನೇಹಿತರೆ. ಇನ್ನು ಟೋಟಲ್ ಸ್ಟೋರೇಜ್ ಕೆಪಾಸಿಟಿ ವಿಷಯಕ್ಕೆ ಬಂದರೆ 71 TMC ನೀರು ಸಂಗ್ರಹ ಮಾಡ್ಬೋದು. ಇವತ್ತು ಡ್ಯಾಮಲ್ಲಿ 55 TMC ನೀರು ಸಂಗ್ರಹವಾಗಿದೆ. ಇನ್ನು ಒಳ ಹರಿವು ವಿಷಯಕ್ಕೆ ಬಂದರೆ 4438 ಕ್ಯೂಸೆಕ್ ನೀರು ಒಳ ಹರಿವು ಬರ್ತಿದೆ. ಸ್ನೇಹಿತರೆ, ಮಲೆನಾಡು ಭಾಗದಲ್ಲಿ ಮಳೆ ಸಂಪೂರ್ಣವಾಗಿ ಕಡಿಮೆ ಆಗಿದೆ. ಭದ್ರಾ ಡ್ಯಾಮ್ನ ಒಳ ಹರಿವು 6ಕ್ಕೆ ಏರ್ತಿಲ್ಲ, 3ಕ್ಕೆ ಇಳಿತಿಲ್ಲ ಅನ್ನಂಗೆ ಆಗ್ತಿದೆ. ನಿನ್ನೆನೂ 4300 ಬರ್ತಿತ್ತು, ಇವತ್ತು 4400 ಬರ್ತಿದೆ. ಸ್ನೇಹಿತರೆ, ನೋಡ್ತಿರ್ಬೋದು, ಒಳ ಹರಿವಂತೂ ಜಾಸ್ತಿ ಆಗ್ತಿಲ್ಲ. ಭದ್ರಾ ಡ್ಯಾಮು ತುಂಬುತ್ತೋ ಇಲ್ಲೋ ಅಂತ ಗೊತ್ತಾಗ್ತಿಲ್ಲ. ಇನ್ನು ಹೊರ ಹರಿವು ವಿಷಯಕ್ಕೆ ಬಂದರೆ 202 ಕ್ಯೂಸೆಕ್ ನೀರು ಹೊರ ಹರಿವು ಹೋಗ್ತಿದೆ. ಸ್ನೇಹಿತರೆ, ಬಲದಂಡೆ ಮತ್ತು ಎಡದಂಡೆ ಕಾಲುವೆಗೆ ಯಾವುದೇ ರೀತಿ ನೀರು ಬಿಡ್ತಿಲ್ಲ. ಕಳೆದ ವರ್ಷ ಇದೇ ದಿನಕ್ಕೆ 184 ಅಡಿ ಇತ್ತು ಡ್ಯಾಮಲ್ಲಿ. ಆವಾಗ ಡ್ಯಾಮ್ನ ಸ್ಟೋರ್ ಕೆಪಾಸಿಟಿ 69 TMC ನೀರು ಸಂಗ್ರಹವಾಗಿತ್ತು. ಇವತ್ತು 55 TMC ನೀರು ಸಂಗ್ರಹವಾಗಿದೆ. ಪ್ರತಿದಿನ ಭದ್ರಾ ಡ್ಯಾಮ್ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.